ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಏನು ಮಾಡೋಣ, ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಒಂದಷ್ಟು ಎಕ್ಸಸೈಸ್ ಮಾಡೋಣ. ಸೊ 8ರಿಂದ 14 ಕ್ವೆಶನ್ ಇದೆ, ಎಕ್ಸಸೈಸ್ 5.2. ಈ 8ನೇ ಕ್ವೆಶನ್ನು ಒಂದು ಕುದುರೆಗೆ ಹಗ್ಗ ಕಟ್ಟಿದ್ದಾರೆ, ಅದು ಎಷ್ಟು ಜಾಗ ಗ್ರೇಸ್ ಮಾಡೋಕ್ಕಾಗತ್ತೆ, ಎಷ್ಟು ಜಾಗ ಮೇಯೋಕ್ಕಾಗತ್ತೆ ಅನ್ನೋದು. 9ನೇ ಕ್ವೆಶನ್ನು ಬ್ರೂಚ್ ಅಂದರೆ ಒಂದು ಆರ್ನಮೆಂಟು. ಆ ಆರ್ನಮೆಂಟು ಸಿಲ್ವರ್ ವೈರಿಂದ ಮಾಡಿದರೆ ಎಷ್ಟು ವೈರ್ ಬೇಕು, ಅದರ ಏರಿಯಾ ಎಷ್ಟು, ಆ ಥರ ಡೀಟೇಲಾಗಿ ನೋಡೋಣ ಆಮೇಲೆ. 10ನೇದು ಅಂಬ್ರೆಲಾ ರಿಲೇಟೆಡ್ ಕ್ವೆಶನ್. 11ನೇದು ಕಾರ್ ವೈಪರ್ ರಿಲೇಟೆಡ್ ಕ್ವೆಶನ್. 12ನೇದು ಲೈಟ್ ಹೌಸು ಎಷ್ಟು ಏರಿಯಾ ಮೇಲೆ ಲೈಟ್ ಬಿಡುತ್ತೆ ಅನ್ನೋ ಕ್ವೆಶನ್. 13ನೇದು ರೌಂಡ್ ಟೇಬಲ್ ಕವರ್ ಡಿಸೈನ್ ಇದೆ, ಆ ಡಿಸೈನ್ ಏರಿಯಾ ಏನು ಅನ್ನೋ ಕ್ವೆಶನ್. 14ನೇದು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ ಈ ಥರ ಸುಮಾರು ಕ್ವೆಶನ್ ಇದೆ, ಇದನ್ನೆಲ್ಲ ಮಾಡೋಣ. ಡೀಟೇಲಾಗಿ ನೋಡೋಣ. ಫಸ್ಟ್ ಕ್ವೆಶನ್, ಒಂದು ಕುದುರೆ ಇದೆ, ಎ ಹಾರ್ಸ್. ಇಟ್ ಈಸ್ ಟೈಡ್ ಟು ಎ ಪೆಗ್ ಅಟ್ ಒನ್ ಕಾರ್ನರ್ ಆಫ್ ಎ ಸ್ಕ್ವೇರ್ ಶೇಪ್ಡ್ ಗ್ರಾಸ್ ಫೀಲ್ಡ್. ಕುದುರೆನ ಒಂದು ಗೂಟಕ್ಕೆ ಕಟ್ಟಿದ್ದಾರೆ. ಅದು ಎಷ್ಟು ಹೇಗೆ ಕಟ್ಟಿದ್ದಾರೆ ಅಂದರೆ, ಅದು ಸ್ಕ್ವೇರ್ ಶೇಪಲ್ಲಿರುವಂತಹ ಗ್ರಾಸ್ ಫೀಲ್ಡ್. ಸೈಡ್ 15 ಮೀಟ್ರು. ಎಷ್ಟು ಉದ್ದ ಇದೆ ಹಗ್ಗ ಅಂದರೆ, ಇಟ್ ಈಸ್ ಎ 5 ಮೀಟರ್ ಲಾಂಗ್ ರೋಪ್. 5 ಮೀಟರ್ ಲಾಂಗ್ ರೋಪ್ ಅದು. 5 ಮೀಟರ್ ಲಾಂಗ್ ರೋಪ್ ಇದೆ. ಕ್ವೆಶನ್ ಏನಂದರೆ, ಏರಿಯಾ ಆಫ್ ದ ಪಾರ್ಟ್ ಆಫ್ ದ ಫೀಲ್ಡ್ ಇನ್ ವಿಚ್ ಇಟ್ ಕ್ಯಾನ್ ಗ್ರೇಸ್. ಯಾವ ಏರಿಯಾಲಿ ಮೇಯೋಕ್ಕಾಗತ್ತೆ, ಅದರ ಏರಿಯಾ ಎಷ್ಟು, ಯಾವಾಗ 5 ಮೀಟರ್ ಉದ್ದ ರೋಪ್ ಇದ್ದಾಗ. ಸೆಕೆಂಡ್ ಪಾರ್ಟು, ದ ಇನ್ಕ್ರೀಸ್ ಇನ್ ದ ಗ್ರೇಸಿಂಗ್ ಏರಿಯಾ ಇಫ್ ದ ರೋಪ್ ವಾಸ್ 10 ಮೀಟರ್ ಲಾಂಗ್ ಇನ್ಸ್ಟೆಡ್ ಆಫ್ 5 ಮೀಟರ್. 5 ಮೀಟರ್ ಅಲ್ಲದೆ 10 ಮೀಟರ್ ಇದ್ದರೆ ಎಷ್ಟು ಜಾಸ್ತಿ ಏರಿಯಾನ ಅದು ಮೇಯಬಹುದು ಅನ್ನೋದು ಪ್ರಶ್ನೆ. ಇದು ಸೆಕ್ಟರ್ ರಿಲೇಟೆಡ್ ಪ್ರಾಬ್ಲಮ್. ಇದು ನೋಡೋಣ ಹೇಗೆ ಅಂತ. ಅದನ್ನ ಡೀಟೇಲಾಗಿ ಬರ್ಕೊಂಡಿದ್ದೀವಿ. ಈ ಚಿತ್ರದ ಮೇಲೆ ಸ್ವಲ್ಪ ಗಮನಿಸೋಣ. ಈ ಚಿತ್ರದಲ್ಲಿ 2 ಕಲರ್ ಇದೆ, ಡಾರ್ಕ್ ಗ್ರೀನ್ ಇದೆ, ಲೈಟ್ ಗ್ರೀನ್ ಇದೆ. ಈ ಲೈಟ್ ಗ್ರೀನ್ ಏನಂದರೆ, ಇದು ಕುದುರೆ ಮೇಯುವಂತಹ ಜಾಗ, ಮೇಯಲು ಸಾಧ್ಯವಾಗುವಂತಹ ಜಾಗ. ಸೊ ದ ಹಾರ್ಸ್ ಕ್ಯಾನ್ ಗ್ರೇಸ್ ಇನ್ ದಿಸ್ ಲೈಟ್ ಗ್ರೀನ್ ಏರಿಯಾ. ಡಾರ್ಕ್ ಗ್ರೀನ್ ಏರಿಯಾ ಇಸ್ ವೇರ್ ಕುದುರೆ ಕೆನಾಟ್ ಗ್ರೇಸ್. ಕುದುರೆ ಗ್ರೇಸ್ ಮಾಡಲು ಆಗಲ್ಲ. ಯಾಕೆ? ಡಾರ್ಕ್ ಗ್ರೀನ್ ಅಲ್ಲಿ ಹಗ್ಗ ಕಟ್ಟಿದಾರಲ್ವಾ, ಹಗ್ಗ ಕಟ್ಟಿರೋದ್ರಿಂದ ಕುದುರೆ ಅಲ್ಲಿ ಹೋಗಲು ಸಾಧ್ಯ ಇಲ್ಲ. ನೀವು ಗಮನಿಸಿದ್ರೆ ಈ ಲೈಟ್ ಗ್ರೀನ್ ಏರಿಯಾ ಸೆಕ್ಟರ್ ಥರ ಇದೆ, ಒಂದು ಸರ್ಕಲಿನ ಭಾಗ ಥರ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಏರಿಯಾ ಕಂಡುಹಿಡಿಯೋದು. ಸೊ ಅದನ್ನು ಬರ್ಕೊಂಡ್ರೆ, the area that the horse can graze is a sector of a circle. ಯಾವ ಥರ ಸೆಕ್ಟರ್? whose radius is equal to length of the rope, whose angle equals 90 degree. ನಾವು ರೇಡಿಯಸ್ ಹೆಂಗಿದ್ರು ರೋಪ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಹೋಗೋಕ್ಕಾದ್ದು, ಯಾಕಂದರೆ ಅದಕ್ಕಿಂತ ದೂರ ಕುದುರೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಗಲ್ ಯಾಕೆ 90 ಅಂದರೆ, ಇದು ಒಂದು ಸ್ಕ್ವೇರ್. ಇದು ಸ್ಕ್ವೇರ್ ಆದ್ದರಿಂದ ಅದರ ಎಲ್ಲ ಆ್ಯಂಗಲು 90 ಡಿಗ್ರಿ ಆಗಿರುತ್ತೆ. ಸೊ ಈ ಸೆಕ್ಟರಿನ ಆ್ಯಂಗಲ್ ಕೂಡ ಸ್ಕ್ವೇರಿನ ಒಂದು ಆ್ಯಂಗಲ್ ಆಗಿದೆ, ಅದರಿಂದ ಅದು 90 ಡಿಗ್ರಿ. ಸೊ ಈಗ ನಾವು ಫಸ್ಟ್ ಪಾರ್ಟನ್ನು ಬರ್ಕೊಂಡ್ರೆ, ಏರಿಯಾ ದಟ್ ದ ಹಾರ್ಸ್ ಕ್ಯಾನ್ ಗ್ರೇಸ್ ವಿತ್ ಅ 5 ಮೀಟರ್ ಲಾಂಗ್ ರೋಪ್ ಈಸ್ ಈಕ್ವಲ್ ಟು, ಸೆಕ್ಟರ್ ಫಾರ್ಮುಲಾಲಿ ಥೀಟಾ ಬದಲು 90 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ರೇಡಿಯಸ್ ಬದಲು 5 ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸೊ ಥೀಟಾ ಬೈ 360 ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರಲ್ಲಿ ಥೀಟಾ 90 ಡಿಗ್ರಿ ಹಾಕಿದ್ದೀವಿ, ರೇಡಿಯಸನ್ನು 5 ಹಾಕಿದ್ದೀವಿ. ಸೊ ಈ ಥರ ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 1/4. ಯಾವಾಗ 90/360 ಬದಲು 1/4. ಪೈನ 3.14 ಅಂತ ತೊಗೊಂಡಿದ್ದೀವಿ. ಪೈ ಸ್ಕ್ವೇರನ್ನು 25 ಅಂತ ಬರಿಬೋದು. ಇದನ್ನು ಮುಂದೆ ಸಾಲ್ವ್ ಮಾಡಿದ್ರೆ 19.625 ಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ಇದು ಲೈಟ್ ಗ್ರೀನ್ ಇದೆಯಲ್ಲ, ಆ ಏರಿಯಾ 19.625 ಮೀಟರ್ ಸ್ಕ್ವೇರ್. ಇದು ಮೊದಲನೇ ಪಾರ್ಟ್.
ಸೆಕೆಂಡ್ ಪಾರ್ಟ್ ಏನು? ಸೆಕೆಂಡ್ ಪಾರ್ಟ್ ಇನ್ಕ್ರೀಸ್ ಇನ್ ದ ಗ್ರೇಸಿಂಗ್ ಏರಿಯಾ ಇಫ್ ದ ರೋಪ್ ವಾಸ್ 10 ಮೀಟರ್ ಲಾಂಗ್ ಇನ್ಸ್ಟೆಡ್ ಆಫ್ 5 ಮೀಟರ್. ಒಂದು ಬರೆಯೋಣ. So area that the horse can graze with 5 meter long rope equals 19.625 meters square. That is the first part of the question. The area that the horse can graze with a 10 meter long rope, ಏನಾಗುತ್ತೆ? Same formula except for 5 being used as radius. Now we have to use 10 as radius. ಇಲ್ಲಿ 6 ಅನ್ನು 5 ಅಂತ ತೊಗೊಂಡಿದ್ವಿ ಹಿಂದಿನ ಪಾರ್ಟಲ್ಲಿ, ಈಗ 10 ಅಂತ ತೊಗೋಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ಅವಾಗಿನ ಥರ 78.5 ಮೀಟರ್ ಸ್ಕ್ವೇರ್ ಅಂತ ಸಿಗುತ್ತೆ. ನೀವು ಒಂದು ಗಮನಿಸ್ಬೋದು, ನೀವಿಲ್ಲಿ ಲೆಂತ್ ಡಬಲ್ ಆಗಿದ್ದರೂ ಏರಿಯಾ ಮಾತ್ರ 4ರಷ್ಟಾಗಿದೆ. ಯಾಕೆ ಹಾಗಾಗುತ್ತೆ? ಯಾಕಂದರೆ ಫಾರ್ಮುಲಾಲಿ ಆರ್ ಸ್ಕ್ವೇರ್ ಇದೆ. ಸೊ ಆರ್ ಡಬಲ್ ಆದರೆ ಏರಿಯಾ 4ರಷ್ಟಾಗುತ್ತೆ. ಇದು ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್. ಬಟ್ ಕ್ವೆಶನಲ್ಲಿ ಕೇಳಿರೋದು ಏರಿಯಾ ಎಷ್ಟು ಜಾಸ್ತಿ ಆಯಿತು ಅಂತ. ಆದ್ದರಿಂದ ನಾವು ಇನ್ಕ್ರೀಸ್ ಇನ್ ಗ್ರೇಸಿಂಗ್ ಏರಿಯಾ ಈಸ್ 78.5 ಮೈನಸ್ 19.625 ಇಸ್ 58.875 ಮೀಟರ್ ಸ್ಕ್ವೇರ್. ಸೊ ಇದು 8ನೇ ಕ್ವೆಶನ್. ಇದು ಅಪ್ಲಿಕೇಶನ್ ಆಫ್ ಎ ಸೆಕ್ಟರ್ ಫಾರ್ ಎ ಹಾರ್ಸ್ ಗ್ರೇಸಿಂಗ್ ಕ್ವೆಶನ್. 9ನೇ ಕ್ವೆಶನ್ ನೋಡೋಣ. 9ನೇ ಕ್ವೆಶನ್ ಏನು? ಎ ಬ್ರೂಚ್ ಅಂದರೆ ಒಂದು ಆಭರಣ. ಇಟ್ಸ್ ಅನ್ ಆರ್ನಮೆಂಟ್. ಇಟ್ ಈಸ್ ಮೇಡ್ ಆಫ್ ಸಿಲ್ವರ್ ವೈರ್. ಅದು ಸಿಲ್ವರ್ ವೈರಿಂದ ಮಾಡಲ್ಪಟ್ಟಲಾಗಿದೆ. ಯಾವ ಥರ ಮಾಡಿದ್ದಾರೆ? ಇನ್ ಅ ಫಾರ್ಮ್ ಆಫ್ ಎ ಸರ್ಕಲ್ ವಿತ್ ಡಯಾಮೀಟರ್ 35 ಮಿಲಿಮೀಟರ್. ಒಂದು ಸರ್ಕಲ್ ರೂಪದಲ್ಲಿ ಮಾಡಿದ್ದಾರೆ, ಅದರ ಡಯಾಮೀಟರ್ 35 ಮಿಲಿಮೀಟರ್ ಆಗಿದೆ. The wire is also used in making 5 diameters which divide the circle into 10 equal sectors. So ಅದನ್ನು ಬರೀ ಸರ್ಕಲ್ ಮಾತ್ರ ಮಾಡಿಲ್ಲ, 5 ಡಯಾಮೀಟರ್ ಅಂದರೆ ಇಲ್ಲಿ ಕಪ್ಪಾಗಿ 5 ಲೈನ್ ಕಾಣ್ತಾ ಇದೆ ನೋಡಿ, ಈ ಲೈನ್ ಕೂಡ ಮಾಡಲಾಗಿದೆ ಸಿಲ್ವರಿಂದ. ಈ 5 ಲೈನನ್ನು ಮಾಡಿರೋದ್ರಿಂದ 10 ಪಾರ್ಟ್ ಆಗಿ ಕನ್ವರ್ಟ್ ಆಗಿದೆ. ಏನು? ಬ್ರೂಚಿನ ಏರಿಯಾ. ಪ್ರಶ್ನೆ ಏನು? ಫೈಂಡ್ ದ ಟೋಟಲ್ ಲೆಂತ್ ಆಫ್ ದ ಸಿಲ್ವರ್ ವೈರ್ ರಿಕ್ವೈರ್ಡ್. ಎಷ್ಟು ಬೇಕು ಸಿಲ್ವರ್ ವೈರು? 2ನೇ ಪ್ರಶ್ನೆ, ಏರಿಯಾ ಆಫ್ ದ ಈಚ್ ಸೆಕ್ಟರ್ ಆಫ್ ದ ಬ್ರೂಚ್. ಪ್ರತಿ ಸೆಕ್ಟರಿನ ಏರಿಯಾ ಏನು ಅನ್ನೋದು ಪ್ರಶ್ನೆ. ಇದನ್ನು ಈ ಥರ ದೊಡ್ಡದಾಗಿ ಬರ್ಕೊಂಡಿದ್ದೀವಿ. ಈಗ ಫಸ್ಟ್ ಪಾರ್ಟನ್ನು ನೋಡೋಣ. ಟೋಟಲ್ ಲೆಂತ್ ರಿಕ್ವೈರ್ಡ್ ಈಕ್ವಲ್ಸ್, ಸೊ ಸರ್ಕಲ್ ಮಾಡೋಕ್ಕೆ ಎಷ್ಟು ಬೇಕು? ಇದು ಲೆಂತ್ ಆಫ್ ದ ಸರ್ಕಂಫರೆನ್ಸ್ ಅಲ್ವಾ? ಸರ್ಕಂಫರೆನ್ಸ್ ಏನು ಲೆಂತ್ ಬೇಕೋ ಅಷ್ಟು ಸಿಲ್ವರ್ ವೈರ್ ಬೇಕು. ಏನು ಮಾಡಬೇಕು? ಆ್ಯಡು 1 ಡಯಾಮೀಟರ್, 2 ಡಯಾಮೀಟರ್, 3 ಡಯಾಮೀಟರ್, 4 diameter and 5 diameter. ನೋಡಿ, ಈ 5 ಡಯಾಮೀಟರನ್ನು ಸರ್ಕಲ್ಗೆ ಆ್ಯಡ್ ಮಾಡಿದಾಗ ನಿಮಗೆ ಈ ಆರ್ನಮೆಂಟ್ ಸಿಗುತ್ತೆ. ಬರ್ಕೊಳ್ಳೋದು 5 ಟೈಮ್ಸ್ ಡಯಾಮೀಟರ್ ಅಂತ. ಇದು ಡಯಾಮೀಟರಿನ ಲೆಂತ್. ಎರಡನ್ನ ಕ್ಯಾಲ್ಕುಲೇಟ್ ಮಾಡೋದು. ಈಗ ಲೆಂತ್ ಆಫ್ ದ ಸರ್ಕಂಫರೆನ್ಸ್ 2πr ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. 5 ಬದಲು 22/7 ತೊಗೊಂಡಿದ್ದೀವಿ ಇಲ್ಲಿ. 6 35 ಡಿವೈಡೆಡ್ ಬೈ 2, ಯಾಕಂದರೆ ಡಯಾಮೀಟರ್ 35 ಅಂತ ಕೊಟ್ಟಿದ್ದಾರೆ. ರೇಡಿಯಸ್ ಇಸ್ ಡಯಾಮೀಟರ್ ಡಿವೈಡೆಡ್ ಬೈ 2. ನಾವು ಸಾಲ್ವ್ ಮಾಡಿದ್ರೆ 110 ಮಿಲಿಮೀಟರ್ ಸಿಗುತ್ತೆ. ವಾಟ್ ಅಬೌಟ್ 5 ಟೈಮ್ಸ್ ಡಯಾಮೀಟರ್? 5 times diameter is 5 multiplied by 35, which is 175 millimeter. ಎರಡನ್ನು ಆ್ಯಡ್ ಮಾಡಿದ್ರೆ 285 ಮಿಲಿಮೀಟರ್ ಸಿಗುತ್ತೆ. ಅದು ಮೊದಲನೇ ಪಾರ್ಟು ಕ್ವೆಶ್ಚನ್ದು ಆನ್ಸರ್.
The total length of the silver wire required is 285 millimeter. ಈಗ ಏರಿಯಾ ಆಫ್ ಈಚ್ ಸೆಕ್ಟರ್ ಆಫ್ ದ ಬ್ರೂಚ್, ಪ್ರತಿ ಸೆಕ್ಟರಿನ ಏರಿಯಾ ಏನು? ದ ಬ್ರೂಚ್ ಇಸ್ ಡಿವೈಡೆಡ್ ಇಂಟು 10 ಸೆಕ್ಟರ್ಸ್. ಅಲ್ಲಿ ಮೊದಲೇ ಕೊಟ್ಟಿಯಾರಲ್ಲ 10 ಈಕ್ವಲ್ ಸೆಕ್ಟರ್ ಆಗಿದೆ ಅಂತ. ಸೊ ಏರಿಯಾ ಆಫ್ ಈಚ್ ಸೆಕ್ಟರ್ ಏನಾಗುತ್ತೆ? ಏರಿಯಾ ಆಫ್ ಈಚ್ ಸೆಕ್ಟರ್ ವಿಲ್ ಬಿ 1 divided by 10 multiplied by area of the brooch. And area of the brooch is 1 by 10 pi r square ಅಲ್ವಾ? ಯಾಕೆ ಸರ್ಕಲ್ ಥರ ಇದೆ. ಸೊ ಆರ್ ಬದಲು ಇಲ್ಲಿ 35 divided by 2 ಅಂತ ಹಾಕೋದು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 96.25 millimeter square ಅಂತ ಸಿಗುತ್ತೆ. ಸೊ ಇದು ಏರಿಯಾ ಆಫ್ ಈಚ್ ಸೆಕ್ಟರ್. ಸಿಕ್ಲಿ ಏನಂದರೆ ಸರ್ಕಲ್ ಫುಲ್ ಏರಿಯಾ ಕಂಡುಹಿಡಿದು ಅದನ್ನು 10 ಪಾರ್ಟಿಗೆ ಡಿವೈಡ್ ಮಾಡಿದ್ರೆ ನಿಮಗೆ ಈಚ್ ಸೆಕ್ಟರ್ ಏರಿಯಾ ಸಿಗುತ್ತೆ. ಸೊ ದಟ್ ಈಸ್ ಹೌ ಯು ಫೈಂಡ್ ಏರಿಯಾ ಆಫ್ ಈಚ್ ಸೆಕ್ಟರ್. ಹತ್ತನೇ ಕ್ವೆಶನ್ಗೆ ಹೋಗೋಣ. ಹತ್ತನೇ ಕ್ವೆಶನಲ್ಲಿ ಅಂಬ್ರೆಲಾ ಹ್ಯಾಸ್ 8 ribs. 8 ribs ಅಂದರೆ ಅದರದ್ದು ಮೆಟಲ್ ಪಾರ್ಟ್ ಇರುತ್ತಲ್ಲ, ಅದಕ್ಕೆ ರಿಬ್ಸ್ ಅಂತ ಕರೀತಾ ಇದ್ದಾರೆ. ವಿಚ್ ಆರ್ ಈಕ್ವಲಿ ಸ್ಪೇಸ್ಡ್ ಅಂದರೆ ಜಾಗ ಅವುಗಳ ಮಧ್ಯ ಸೇಮ್ ಇದೆ. ವಿ ಹ್ಯಾವ್ ಟು ಅಸ್ಯೂಮ್ ದ ಅಂಬ್ರೆಲಾ ಟು ಬಿ ಅ ಫ್ಲ್ಯಾಟ್ ಸರ್ಕಲ್ ಆಫ್ ರೇಡಿಯಸ್ 45 centimeters. ಸೊ ನಾವು ಈ ಅಂಬ್ರೆಲಾನ ಒಂದು ಫ್ಲ್ಯಾಟ್ ಸರ್ಕಲ್ ಅಂತ ಅಸ್ಯೂಮ್ ಮಾಡಿ 45 centimeter ರೇಡಿಯಸ್ಸು. ಏರಿಯಾ ಬಿಟ್ವೀನ್ 2 consecutive ribs ಆಫ್ ದಿ ಅಂಬ್ರೆಲಾ ಕಂಡಿಡಿರಿ. ಸೊ ಇದು ಅಂಬ್ರೆಲಾ ಮೇಲಿಂದ ನೋಡಿದ್ರೆ ಇವುಗಳ ರಿಬ್ಬು. ನಾವು ಇದನ್ನು ಪರ್ಫೆಕ್ಟ್ ಸರ್ಕಲ್ ಅಂತ ಅಸ್ಯೂಮ್ ಮಾಡಬೇಕು. ಏನು ಕಂಡುಹಿಡಬೇಕು? ಈ ಒಂದು ಸೆಕ್ಟರ್ ಏರಿಯಾ ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ. ಒಂದು ಅಪ್ಲಿಕೇಶನ್ ಪ್ರಾಬ್ಲಮ್. ಸೊ ದೊಡ್ಡದಾಗಿ ಬರ್ಕೊಂಡ್ರೆ ಈ ಥರ ಕಾಣುತ್ತೆ. ಈ ಕಪ್ಗಳಿದೆಯಲ್ಲ ಇದು ರಿಬ್ಬು. ಟೋಟಲಿ 8 ರಿಬ್ ಇದೆ. ನಾವು ಏನು ಕಂಡುಹಿಡಬೇಕು? 1 ಏರಿಯಾ ಕಂಡುಹಿಡಬೇಕು. ಅದನ್ನು ನಾವು ಸರ್ಕಲ್ ಅಂತ ಅಸ್ಯೂಮ್ ಮಾಡೋಣ. ಅವ್ರು ಹೇಳಿದ್ದಾರೆ ಸರ್ಕಲ್ ಅಂತ ಅಸ್ಯೂಮ್ ಮಾಡಿ, ಫ್ಲ್ಯಾಟ್ ಸರ್ಕಲ್ 45 centimeter ಅಂತ. ಸೊ ದ ಅಂಬ್ರೆಲಾ ಇಸ್ ಡಿವೈಡೆಡ್ ಇಂಟು 8 sector. ದ ಅಂಬ್ರೆಲಾ ಇಸ್ ಡಿವೈಡೆಡ್ ಇಂಟು 8 sector. ಅದು ನೀವು ನೋಡ್ಬೋದು ಇಲ್ಲಿ. ಏರಿಯಾ ಆಫ್ ದ ಈಚ್ ಸೆಕ್ಟರ್ ವಿಲ್ ಬಿ 1 by 8 multiplied by ಏರಿಯಾ ಆಫ್ ದಿ ಅಂಬ್ರೆಲಾ. ಸೊ ಏರಿಯಾ ಆಫ್ ದ ಅಂಬ್ರೆಲಾ ಏನು? pi r square. ಸೊ 1 by 8 multiplied by pi r square. ಆರ್ ಕೊಟ್ಟಿದ್ದಾರೆ 45 ಅಂತ, ಅದನ್ನು ಬರ್ಕೊಂಡಿದ್ದೀವಿ ಸೆಂಟಿಮೀಟ್ರಲ್ಲಿ. ಸೊ pi r squareಲ್ಲಿ ನಾವು ಪೈನ 22/7 ಹಾಕಿದ್ದೀವಿ. ಆರ್ ಸ್ಕ್ವೇರ್ ಬದಲು 45 square ಹಾಕಿದ್ದೀವಿ. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಆನ್ಸರ್ ಸಿಗುತ್ತೆ. ನಾವು ಇಲ್ಲಿ ಡೆಸಿಮಲಲ್ಲಿ ಮಾಡಿಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟಲ್ಲಿ ಇದೇ ಫಾರ್ಮಲ್ಲಿ ಬಿಟ್ಟಿದ್ದಾರೆ ಆನ್ಸರ್. ಡೆಸಿಮಲ್ ಮಾಡಬೇಕು ಅಂತ ಯಾವಾಗಲೂ ಅವಶ್ಯಕತೆ ಇಲ್ಲ. ಇದು 10ನೇ ಕ್ವೆಶನ್. ಇಟ್ಸ್ ಕ್ವೈಟ್ ಅ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್. ಏರಿಯಾ ಬಿಟ್ವೀನ್ ದ 2 consecutive ribs ಆಫ್ ದಿ ಅಂಬ್ರೆಲಾ ಇಸ್ 795.5 centimeter square. ಸೊ ಡೆಸಿಮಲಲ್ಲಿ ಕೇಳಿದ್ರೆ ಅವಾಗ 795.5 centimeter square ಅಂತ ಸಿಗುತ್ತೆ. 11ನೇ ಕ್ವೆಶನ್ಗೆ ಹೋಗೋಣ. 11ನೇ ಕ್ವೆಶನ್ ಏನು? ಇದು ಕಾರ್ ವೈಪರ್ ರಿಲೇಟೆಡ್ ಕ್ವೆಶನ್. ಎ ಕಾರ್ ಹ್ಯಾಸ್ 2 ವೈಪರ್ಸ್ ವಿಚ್ ಡಸ್ ನಾಟ್ ಓವರ್ಲ್ಯಾಪ್. 2 ವೈಪರ್ ಇದೆ, ಅದು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಲ್ಲ, ಅಂದರೆ ಬೇರೆ ಬೇರೆ ಏರಿಯಾ ಕವರ್ ಮಾಡುತ್ತೆ. ಈಚ್ ವೈಪರ್ ಹ್ಯಾಸ್ ಅ ಬ್ಲೇಡ್ ಆಫ್ 25 centimeter ಲೆಂತ್ ಸ್ವೀಪಿಂಗ್ ಥ್ರೂ ಅನ್ ಆ್ಯಂಗಲ್ ಆಫ್ 115 degree. ಇದೇನು ಅಂತ ನೋಡೋಣ. ಫೈಂಡ್ ದ ಟೋಟಲ್ ಏರಿಯಾ ಕ್ಲೀನ್ಡ್ ಅಟ್ ಈಚ್ ಸ್ವೀಪ್ ಆಫ್ ದ ಬ್ಲೇಡ್. ಏನು ಅಂತ ನೋಡೋಣ. ಕಾರ್ 2 ವೈಪರ್ ಇದೆ. ಒಂದು ವೈಪರ್ನ ನಾನು ಇಲ್ಲಿ ಗ್ರೀನಲ್ಲಿ ತೋರಿಸೀನಿ, ಇನ್ನೊಂದು ವೈಪರ್ ಏರಿಯಾನ ಇಲ್ಲಿ ಬ್ಲೂ ಅಲ್ಲಿ ತೋರಿಸೀನಿ. ಆ ವೈಪರ್ ಲೆಂತು 25 centimeter. ಸೊ 2 25 centimeter. ಅದು ಎಷ್ಟು ಏರಿಯಾ ಕವರ್ ಮಾಡುತ್ತೆ ಅನ್ನೋದು 115 degree. ಸೊ ಇಲ್ಲಿಂದ ಶುರು ಮಾಡಿದ್ರೆ ಇಲ್ಲಿಗೆ ಎಂಡ್ ಆದರೆ ಈ ಆ್ಯಂಗಲ್ 115 degree. ಇದು 115 degree.
ಏನಂದರೆ ಈ ವೈಪರು ಸರ್ಕಲಿನ ಪಾರ್ಟ್ ಒಂದು ಸೆಕ್ಟರನ್ನ ಕವರ್ ಮಾಡುತ್ತೆ. ನಾವು ಟೋಟಲ್ ಏರಿಯಾ ಕಂಡುಹಿಡಿಬೇಕಿದ್ರೆ ಈ ಸೆಕ್ಟರ್ ಏರಿಯಾ ಕಂಡುಹಿಡಿಯಬೇಕು, ಈ ಸೆಕ್ಟರ್ ಏರಿಯಾ ಕಂಡುಹಿಡಿಯಬೇಕು. ಇದು ಪ್ರಶ್ನೆ. Each wiper covers an area equal to a sector of radius 25 cm and angle 115 degree. ಅಲ್ವಾ? Radius 25, angle 115. Area cleaned by each sweep of one wiper. Sector formula ಹಾಕೋದು. Theta ಇಲ್ಲಿ 115, radius ಇಲ್ಲಿ 25. ಸಾಲ್ವ್ ಮಾಡಿದ್ರೆ 627.48 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಇದು ಒನ್ ವೈಪರ್ ಏರಿಯಾ, ಇದು 2 ವೈಪರ್ ಏರಿಯಾ ಅಲ್ಲ, ಇದು 1 ವೈಪರ್ ಏರಿಯಾ. Therefore, the total area cleaned by the 2 blades is 627.48 multiplied by 2. ಎರಡೂ ಏರಿಯಾ ಒಂದೇ, ಬಿಕಾಸ್ ಒಂದೇ ರೇಡಿಯಸ್ ಇದೆ, ಒಂದೇ ಆ್ಯಂಗಲ್ ಇದೆ. ಸೊ ಎರಡೂ ಏರಿಯಾ ಒಂದೇ. ಅದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ, ಈ ಥರ ಆ್ಯಡ್ ಮಾಡಿದ್ರೆ ನಮಗೆ 1254.96 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ ಆನ್ಸರ್. ಇದು 11ನೇ ಕ್ವೆಶ್ಚನ್. 12ಕ್ಕೆ ಹೋಗೋಣ. ಲೈಟ್ ಹೌಸ್ ಕ್ವೆಶ್ಚನ್ ನೋಡೋಣ ಏನಿದೆ ಲೈಟ್ ಹೌಸ್ ಅಂತ. To warn ships for underwater rocks, a lighthouse spreads a red-colored light over a sector of an angle 80 degrees to a distance of 16.5 km. Find the area of the sea over which the ships are warned. 3.14 ತಗೊಳ್ಳಿ ಅಂತ ಕೇಳ್ಯಾರ. ಏನು ಇದರ ಅರ್ಥ ನೋಡೋಣ. ಡೀಟೇಲಾಗಿ ಬರ್ಕೊಂಡ್ರೆ ಒಂದು ಲೈಟ್ ಹೌಸ್ ಇದೆ, ಅದು ರೆಡ್ ಕಲರ್ಡ್ ಲೈಟನ್ನು ಬಿಡುತ್ತೆ. ಆ ರೆಡ್ ಕಲರ್ ಲೈಟನ್ನು ಬಿಟ್ಟಾಗ ಅದರ ಆ್ಯಂಗಲ್ 80 ಡಿಗ್ರಿ. ಇದೊಂದು ಸೆಕ್ಟರ್ ಮೂಲಕದಲ್ಲಿ ಬಿಡುತ್ತೆ, ಅದರ ಆ್ಯಂಗಲ್ಲು ಇದು 80 ಡಿಗ್ರಿ. ಅದರ ಲೆಂತು 16.5 ಕಿಲೋಮೀಟರ್. ಇದನ್ನು ಕರೆಕ್ಟಾಗಿ ಬರ್ಕೊಂಡ್ರೆ ಆಮೇಲೆ ಸಾಲ್ವ್ ಮಾಡೋದು ಈಸಿ. ಸೊ ಒಂದು ಸೆಕ್ಟರ್ ಶೇಪಲ್ಲಿ ಲೈಟ್ ಬಿಡುತ್ತೆ, ಆ್ಯಂಗಲ್ 80 ಡಿಗ್ರಿ ಆ ಸೆಕ್ಟರ್ದು, ಅದರ ಲೆಂತು 16.5 ಕಿಲೋಮೀಟರ್. ಸೊ ಏನು ಬರ್ಕೊಂಡ್ರೆ ನಾವು ಏರಿಯಾ ಕವರ್ಡ್ ಬೈ ದ ಲೈಟ್ ಹೌಸ್ ಇಸ್ ದ ಏರಿಯಾ ಆಫ್ ಎ ಸೆಕ್ಟರ್ ಆಫ್ ರೇಡಿಯಸ್ 16.5 ಕಿಲೋಮೀಟರ್ ಆ್ಯಂಡ್ ಆ್ಯಂಗಲ್ 80 ಡಿಗ್ರಿ. ಅದನ್ನು ನಾವು ಥೀಟಾ ಡಿವೈಡೆಡ್ ಬೈ 360 ಮಲ್ಟಿಪ್ಲೈಡ್ ಬೈ πr ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಥೀಟಾ ಇಲ್ಲಿ 80, ರೇಡಿಯಸ್ಸು 16.5. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 189.97 ಕಿಲೋಮೀಟರ್ ಸ್ಕ್ವೇರ್ ಸಿಗುತ್ತೆ. ಇದು ಏರಿಯಾ ಆಫ್ ದ ಸಿ ಓವರ್ ವಿಚ್ ದ ಶಿಪ್ಸ್ ಆರ್ ವಾರ್ನ್ಡ್. Therefore, the area of the sea over which ships are warned is 189.97 kilometer square. 12ನೇ ಕ್ವೆಶ್ಚನ್. 3ನೇ ಕ್ವೆಶ್ಚನ್, ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. A round table cover, the table cover ಇದು, has 6 equal designs. 6 equal designs ಇದೆಯಂತೆ. ಡಿಸೈನ್ ಅಂದರೆ ಇಲ್ಲಿ ಚುಕ್ಕೆ ಮತ್ತು ಲೈನ್ ಇದೆಯಲ್ಲ, ಈ ಪಾರ್ಟ್ ಡಿಸೈನ್. ಈ ಬ್ಲೂ ಪಾರ್ಟ್ ಅಲ್ಲ, ಈ ಚುಕ್ಕೆ ಇದರ ಪಾರ್ಟ್. Find the cost of making the designs at the rate of 0.35 per centimeter square. ಬೇಸಿಕ್ಲಿ ಈ ಡಿಸೈನ್ ಏರಿಯಾ ಕಂಡುಹಿಡಿಯಿರಿ, ಆಮೇಲೆ ಒಂದ್ಸಲ ಏರಿಯಾ ಕಂಡುಹಿಡಿದ್ಮೇಲೆ ಅದರದ್ದು ರೇಟನ್ನು ಮಲ್ಟಿಪ್ಲೈ ಮಾಡಿದ್ರೆ 0.35 ಮಲ್ಟಿಪ್ಲೈಡ್ ಬೈ ಏರಿಯಾ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಬರ್ಕೊಂಡಿದ್ದೀವಿ. ಈ ಡಿಸೈನನ್ನು ಒಂದಷ್ಟು ಡಯಾಮೀಟರ್ ಬರೆದು ಎಷ್ಟು ಪಾರ್ಟ್ ಇದೆ ನೋಡೋಣ. ಈ ಡಯಾಮೀಟರ್ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. 1, 2, 3, 4, 5, 6 ಪಾರ್ಟ್ ಇದೆ. ಅವರು ಕೊಟ್ಟಿದ್ದಾರೆ ರೌಂಡ್ ಟೇಬಲ್ ಕವರ್ ಆಸ್ 6 ಈಕ್ವಲ್ ಡಿಸೈನ್ಸ್ ಅಂತ. ಅದರ ಅರ್ಥ ಈ ಡಿಸೈನ್, ಈ ಬೇಸಿಕ್ಲಿ ಟೇಬಲ್ ಕವರು 6 ಸೆಕ್ಟರಲ್ಲಿ ಡಿವೈಡ್ ಆಗಿದೆ. ನಾವು ಈ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಯಬೇಕು. ನಾವು ಫಸ್ಟು ಏರಿಯಾ ಆಫ್ ದ ಮೈನರ್ ಸೆಕ್ಟರ್ ಕಂಡುಹಿಡಿಯಬೇಕು. ಯಾವುದೋ ಒಂದು ಸೆಕ್ಟರ್ ತೊಗೊಂಡು ಮೈನರ್ ಸೆಕ್ಟರ್ ಅದರ ಏರಿಯಾ ಕಂಡುಹಿಡಿಯೋದಕ್ಕೆ.
ಹೇಗೆ ಈ ಏರಿಯಾ ಕಂಡುಹಿಡಿಯೋದು, ಅದು ಮೈನರ್ ಸೆಕ್ಟರ್ ಏರಿಯಾ. ಆಮೇಲೆ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಬೇಕು. ಯಾವ ಟ್ರಯಾಂಗಲ್? ಈ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯಬೇಕು. ಸೊ ಸೆಕ್ಟರ್ ಕಂಡುಹಿಡಿದು ಟ್ರಯಾಂಗಲ್ ಏರಿಯಾ ಕಂಡುಹಿಡಿದ್ರೆ ನಾವು ಒನ್ ಡಿಸೈನ್ ಏರಿಯಾ ಕಂಡುಹಿಡಿಬೋದು. ಸೆಕ್ಟರ್ ಮೈನಸ್ ಟ್ರಯಾಂಗಲ್. ಅವಾಗ ಏನು ಹೇಳ್ಬೋದು? ಕಾಸ್ಟ್ ಆಫ್ ಮೇಕಿಂಗ್ ಈಕ್ವಲ್ಸ್ ಏರಿಯಾ ಆಫ್ 6 ಡಿಸೈನ್ಸ್ ಮಲ್ಟಿಪ್ಲೈಡ್ ಬೈ ರೇಟ್ ಪರ್ ಸ್ಕ್ವೇರ್ ಸೆಂಟಿಮೀಟರ್. ಈ ಥರ 4 ಸ್ಟೆಪ್. ಫಸ್ಟು ಏರಿಯಾ ಆಫ್ ಮೈನರ್ ಸೆಕ್ಟರ್ ಕಂಡುಹಿಡಿಯೋದು, ನೆಕ್ಸ್ಟು ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋದು, ಏರಿಯಾ ಆಫ್ ಎ ಡಿಸೈನ್ ಕಂಡುಹಿಡಿಯೋದು, ಫೈನಲಿ ಕಾಸ್ಟ್ ಆಫ್ ಮೇಕಿಂಗ್ ಕಂಡುಹಿಡಿಯೋದು. ಒಂದೊಂದೇ ಪಾರ್ಟನ್ನು ಕಂಡುಹಿಡಿಯೋಣ. ಫಸ್ಟು ಏರಿಯಾ ಆಫ್ ಮೈನರ್ ಸೆಕ್ಟರ್. ಮೈನರ್ ಸೆಕ್ಟರ್ ಫಾರ್ಮುಲಾ ಥೀಟಾ ಡಿವೈಡೆಡ್ ಬೈ 360 ಮಲ್ಟಿಪ್ಲೈಡ್ ಬೈ ಪೈ ಆರ್ ಸ್ಕ್ವೇರ್. ಥೀಟಾ ಬದಲು 60 ಡಿಗ್ರಿ ಹಾಕೋದು. ಯಾಕೆ 60? ಯಾಕಂದರೆ ದಿಸ್ ಸರ್ಕಲ್ ಇಸ್ ಡಿವೈಡೆಡ್ ಇಂಟು 6 ಪಾರ್ಟ್ಸ್. ಸೊ ಒಂದು ಸರ್ಕಲ್ದು ಆ್ಯಂಗಲ್ 360 ಡಿಗ್ರಿ ಆಗಿರುತ್ತೆ, ಇಂಟರ್ನಲ್ ಆ್ಯಂಗಲ್ಲು. 6 ಪಾರ್ಟ್ ಆದರೆ 60 ಡಿಗ್ರಿ ಆಗುತ್ತೆ. ರೇಡಿಯಸ್ ಆಲ್ರೆಡಿ 28 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕೋದು. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 410.66 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡುಹಿಡಿಯೋಣ. ಈ ಟ್ರಯಾಂಗಲ್ಲು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾಕಂದರೆ ಈ 2 ಸೈಡು ಈಕ್ವಲ್, ಯಾಕಂದರೆ ಅದು ರೇಡಿಯಸ್. ಈ 2 ಸೈಡ್ ಈಕ್ವಲ್ ಆಗಿ ಈ ಮಧ್ಯದ ಆ್ಯಂಗಲ್ 60 ಡಿಗ್ರಿ ಅಂದರೆ ನೀವೇನು ತೋರಿಸ್ಬೋದು ಅಂದರೆ ಈ ಎಲ್ಲ ಆ್ಯಂಗಲ್ಲು 60 ಡಿಗ್ರಿ ಅಂತ ತೋರಿಸ್ಬೋದು. ಐಸೋಸೆಲೆಸ್ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ಅದರ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ತೋರಿಸ್ಬೋದು. ಎಲ್ಲ ಇಂಟರ್ನಲ್ ಆ್ಯಂಗಲ್ಲು 60 ಡಿಗ್ರಿ ಅಂತ ತೋರಿಸಿದ್ರೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರಬೇಕು. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ಏರಿಯಾ ಆಫ್ ದ ಟ್ರಯಾಂಗಲ್ ಈಕ್ವಲ್ಸ್ ಹಾಫ್ ಮಲ್ಟಿಪ್ಲೈಡ್ ಬೈ √3/2 ಮಲ್ಟಿಪ್ಲೈಡ್ ಬೈ ಸೈಡ್ ಸ್ಕ್ವೇರ್. ಫಾರ್ಮುಲಾ ಇದನ್ನು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ಬೇಕಿದ್ರೆ ಡಿರೈವ್ ಮಾಡ್ಬೋದು. ಈಗ ಪ್ರಶ್ನೆ ಏನು? ಸೈಡ್ ಏನು? ಸೈಡ್ ಈಸ್ ಈಕ್ವಲ್ ಟು ರೇಡಿಯಸ್. ಈ ಸೈಡು 28 ಸೆಂಟಿಮೀಟರ್, ಈ ಸೈಡು 28 ಸೆಂಟಿಮೀಟರ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದ್ದರಿಂದ ಈ ಸೈಡ್ ಕೂಡ 28 ಸೆಂಟಿಮೀಟರ್. ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ? 333.2 ಸೆಂಟಿಮೀಟರ್ ಸ್ಕ್ವೇರ್ ಸಿಗುತ್ತೆ. ಸೊ ಈ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋದು ಏರಿಯಾ ರಿಲೇಟೆಡ್ ಸರ್ಕಲ್ಸು ತುಂಬಾ ಕಾಮನ್ ಪ್ರಾಬ್ಲಮ್ ಇದು. ಇದನ್ನು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕಂದರೆ ತುಂಬ ಕ್ವೆಶ್ಚನಲ್ಲಿ ಇದೇ ಯೂಸ್ ಆಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋಕ್ಕೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆದರೆ ಒಂದು ಈಸಿ ಫಾರ್ಮುಲಾ ಇದೆ. ಇಲ್ಲ ಅಂದರೆ ಕೆಲವು ಸಲ ಟ್ರಿಗ್ನಾಮೆಟ್ರಿನೂ ಯೂಸ್ ಮಾಡಬೇಕಾಗತ್ತೆ. ಮೂರನೇ ಸ್ಟೆಪ್ ಕಂಡುಹಿಡಿಯೋಣ. ಮೂರನೇ ಸ್ಟೆಪ್ ಏನು? ಏರಿಯಾ ಆಫ್ ಎ ಡಿಸೈನ್. ಆ ಸೆಗ್ಮೆಂಟ್ ಇಂದು ಏರಿಯಾ ಏನು ಮಾಡೋಣ. ಸೊ ಅದು ಏರಿಯಾ ಆಫ್ ಮೈನರ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ಮೈನರ್ ಸೆಕ್ಟರ್ 410 ಅಂತ ಗೊತ್ತು ಇಲ್ಲಿಂದ. ಏರಿಯಾ ಆಫ್ ಟ್ರಯಾಂಗಲ್ 333.2 ಅಂತ ಗೊತ್ತು ಇಲ್ಲಿಂದ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 77.46 ಸಿಗುತ್ತೆ. ಒಂದು ಡಿಸೈನ್ ಬೇಕಾ? 6 ಡಿಸೈನ್ ಬೇಕಾ? ಸೊ ಒಂದು ಡಿಸೈನ್ ಏರಿಯಾ 76.46 ಸೆಂಟಿಮೀಟರ್ ಸ್ಕ್ವೇರ್. ಕಾಸ್ಟ್ ಆಫ್ ಮೇಕಿಂಗ್ ಏನು? ಏರಿಯಾ ಆಫ್ 6 ಡಿಸೈನ್ ಮಲ್ಟಿಪ್ಲೈಡ್ ಬೈ ರೇಟ್ ಪರ್ ಸ್ಕ್ವೇರ್ ಸೆಂಟಿಮೀಟರ್. ಸೊ 6 ಡಿಸೈನ್ ಇದೆ. ಪ್ರತಿ ಡಿಸೈನ್ ಏರಿಯಾ ಇದು 1 ಸೆಂಟಿಮೀಟರ್ ಸ್ಕ್ವೇರ್ಗೆ 0.35 ರೂಪೀಸ್ ಕೇಳ್ತಾ ಇದ್ದಾರೆ ಮಾಡೋಕ್ಕೆ. ಎಲ್ಲ ಮಲ್ಟಿಪ್ಲೈ ಮಾಡೋದು. ಆವಾಗ ಆನ್ಸರು 162.66 ರೂಪೀಸ್ ಅಂತ ಸಿಗುತ್ತೆ. ಇದು ಕಾಸ್ಟ್ ಆಫ್ ಮೇಕಿಂಗ್ ಡಿಸೈನ್ಸ್ ಅಟ್ ದ ರೇಟ್. 4ನೇ ಕ್ವೆಶ್ಚನ್. ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಪಿಕ್ ದ ಕರೆಕ್ಟ್ ಆನ್ಸರ್ ಇನ್ ದ ಫಾಲೋಯಿಂಗ್.
ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಆ್ಯಂಗಲ್ ಪಿ ಇನ್ ಡಿಗ್ರೀಸ್ ಆಫ್ ಎ ಸರ್ಕಲ್ ವಿತ್ ರೇಡಿಯಸ್ ಆರ್ ಈಸ್. 4 ಚಾಯ್ಸ್ ಕೊಡ್ಯಾರೆ. ನೋಡೋಣ ಯಾವ ಚಾಯ್ಸ್ ಅಂತ. 4 ಚಾಯ್ಸ್ ಕೊಟ್ಟಾರೆ. ಯೂಶಲಿ ನಾವು ಸೆಕ್ಟರ್ ಆಫ್ ಎನ್ ಆ್ಯಂಗಲ್ ಯಾವುದಿರುತ್ತೆ, ತೀಟಾ ಇರುತ್ತೆ. ಇಲ್ಲಿ ಪಿ ಅಂತ ಕೊಟ್ಟಿದ್ದಾರೆ. ಪಿ ಅಂತಲೂ ಇರ್ಬೋದು, ತೀಟಾ ಅಂತ ಇರ್ಬೋದು, ಎಕ್ಸ್ ಅಂತ ಇರ್ಬೋದು, ಡಸಂಟ್ ಮ್ಯಾಟರ್. ಪಿ ಅಂದರೆ ಅನ್ನೋನ್ ಅಷ್ಟೆ. ಏರಿಯಾ ಆಫ್ ಎ ಸೆಕ್ಟರ್ ಆಫ್ ಆ್ಯಂಗಲ್ ಪಿ ಇನ್ ಡಿಗ್ರಿ. ಈ ರೇಡಿಯಸ್ಸನ್ನು ಬಿಗ್ ಆರ್ ಅಂತ ಕೊಟ್ಟಿದ್ದಾರೆ. ಯೂಶಲಿ ಸ್ಮಾಲ್ ಆರ್ ಯೂಸ್ ಮಾಡ್ತೇವೆ. ಈಗ ಒಂದೊಂದೇ ಪಾರ್ಟನ್ನು ನೋಡ್ತಾ ಹೋಗೋಣ. 2πr ಅಂದರೆ ಏನು? ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಅಂತೂ ನಾವು ಕಂಡುಹಿಡಿತಾ ಇಲ್ಲ. ಇಲ್ಲೂ ಒಂದು 2πr ಇದೆ. ಸೊ ಇದು ಸರ್ಕಂಫರೆನ್ಸು ನಾವು ಕಂಡುಹಿಡಿತಾ ಇಲ್ಲ. ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಎ ಮತ್ತು ಸಿ ಅಂತೂ ಅಲ್ಲ ಆನ್ಸರ್. ಬಿಯಲ್ಲಿ πr² ಇದೆ, ಟಿಯಲ್ಲೂ πr² ಇದೆ. ಸೊ ಇವೆರಡರಲ್ಲಿ ಒಂದು ಇರ್ಬೋದು. ನೋಡೋಣ ಯಾವುದು ಅಂತ. ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ θ/360 ಮಲ್ಟಿಪ್ಲೈಡ್ ಬೈ πr². ಗಮನಿಸಿದ್ರೆ ಬಿನೂ ಆ ಥರ ಇಲ್ಲ, ಡಿನೂ ಆ ಥರ ಇಲ್ಲ. ಬಿಯಲ್ಲಿ 180 ಡಿಗ್ರಿ ಇದೆ, ಡಿಯಲ್ಲಿ 720 ಇದೆ. ಸೊ 180 ಅಂತೂ ಸಾಧ್ಯ ಇಲ್ಲ, ಯಾಕಂದರೆ 360 ಇರಬೇಕು. ಲಾಸ್ಟ್ ಒನ್ ನೋಡೋಣ. ಇಲ್ಲಿ 720 ಇದ್ದರೂ ಇಲ್ಲೊಂದು ಎಕ್ಸ್ಟ್ರಾ 2 ಇದೆ. ಈ 2 ಇದನ್ನು ಡಿವೈಡ್ ಮಾಡಿದ್ರೆ 360 ಸಿಗುತ್ತೆ. 2ನ್ನ 720 ಡಿವೈಡ್ ಮಾಡಿದ್ರೆ 720 ಡಿವೈಡ್ ಮಾಡಿದ್ರೆ ಇದು 360 ಆಗುತ್ತೆ. ಆವಾಗ p/360 πr² ಆಗುತ್ತೆ. ಸೊ ಆದ್ದರಿಂದ ಯಾವ್ದು ಫಾರ್ಮುಲಾ? ಡಿನೇ ಫಾರ್ಮುಲಾ. ಇದು 14ನೇ ಕ್ವೆಶ್ಚನ್ ಆನ್ಸರ್. ಈ ಕ್ವೆಶನಲ್ಲಿ ಏನು ಇಂಟ್ರೆಸ್ಟಿಂಗ್ ಆಗಿತ್ತು, ಒಂದು ಇದು ಥೀಟಾನೇ ಆಗಿರಬೇಕು ಅಂತಿಲ್ಲ. ಪಿ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇದು ಸ್ಮಾಲ್ ಆರ್ ಆಗಬೇಕು ಅಂತಲೇ ಇಲ್ಲ, ಕ್ಯಾಪಿಟಲ್ ಆರ್ ಆಗಿರ್ಬೋದು. ಇದು ಹಾಗೆ ಬೇರೆ ಏನಾದರೂ ಅನ್ನೋನ್ ವೇರಿಯಬಲ್ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ 720 ಅಂತ ಇದೆ, ಅದನ್ನು ನೋಡಿ ನ್ಯೂಮರೇಟರ್ಲಿ ಏನಾದರೂ ನಂಬರ್ ಇದೆಯಾ ಅಂತ. ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 360 ಅಂತ ಸಿಗುತ್ತೆ. ಇದು 14ನೇ ಕ್ವೆಶ್ಚನ್. ಸೊ ಅಲ್ಲಿಗೆ ನಾವು 8ರಿಂದ 14 ಕ್ವೆಶ್ಚನ್ನು ಈ ವಿಡಿಯೋಲಿ ಮಾಡಿದ್ವಿ. ಹೋಪ್ ಯು ಹ್ಯಾವ್ ಲರ್ನ್ಡ್ ಹೌ ಟು ಸಾಲ್ವ್ ದೀಸ್ ಕ್ವೆಶ್ಚನ್ಸ್. ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋಲಿ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.